ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಂಕಿ ಬಿದ್ದಿದೆ. ಕಾಂಗ್ರೆಸ್ ಮನೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಉಂಟಾಗಿರುವ ಕಿಡಿ ಇಡೀ ಕಾಂಗ್ರೆಸ್ ಮನೆಯನ್ನೇ ಸುಡುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಲಿಂಗಾಯತ್ ನಾಯಕ MB ಪಾಟೀಲ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುಗುಮ್ಮಾಗಿದ್ದಾರೆ. ಅಕ್ಷರಶಃ ಸೈಲೆಂಟ್ ಆಗಿದ್ದಾರೆ. MB ಪಾಟೀಲ್ನಂಥ ಹಿರಿಯ ನಾಯಕರು, ರಾಜಕೀಯ ಮುತ್ಸದ್ದಿಗಳು ಕಾಂಗ್ರೆಸ್ನ ಈ ಸಂಕಷ್ಟದ ಸನ್ನಿವೇಶದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ? ಹಾಗಾದರೆ ಕಾಂಗ್ರೆಸ್ ಏನಾದರೂ ಲಿಂಗಾಯತರನ್ನ ಕಡೆಗಣಿಸ್ತಿದೆಯಾ? ಲಿಂಗಾಯತ್ ನಾಯಕರಿಗೆ ಮನ್ನಣೆಯನ್ನು ಕೊಡ್ತಾ ಇಲ್ವಾ? ಎಸ್ ವೀಕ್ಷಕರೇ, ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಬೇಗುದಿ ಹೆಚ್ಚಾಗ್ತಾ ಇದೆ. ರಾಜಕೀಯ ನಾಯಕರು ತರಹೇವಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಗೊಂದಲಗಳು ಇಲ್ಲ ಅನ್ನುತ್ತಲೇ ಮತ್ತಷ್ಟು ಗೊಂದಲಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಳಿನ ಸ್ಥಿತಿ ಏನು ಕರ್ನಾಟಕದಲ್ಲಿ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವನ್ ಹೈಕಮಾಂಡ್ ನಾಯಕರಿಗೂ ಕೂಡ ಕರ್ನಾಟಕ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಧೀಮಂತ ನಾಯಕ, ಅಹಿಂದ ವರ್ಗಗಳ ನೇತಾರ. ಮತ್ತೊಂದು ಕಡೆ DK ಶಿವಕುಮಾರ್ ಸಂಘಟನಾ ಚತುರ, ಟ್ರಬಲ್ ಶೂಟರ್. ಇವರಿಬ್ಬರ ಮಧ್ಯದಲ್ಲಿ ನಡೀತಾ ಇರುವಂಥ ಮದಗಜಗಳ ಗುದ್ದಾಟ ಕಾಂಗ್ರೆಸ್ಸನ್ನು ಅಕ್ಷರಶಃ ನಲುಗಿ ಹೋಗುವಂತೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಅಹಿತಕರ ಘಟನೆಗಳನ್ನು, ಅಹಿತಕರ ಬೆಳವಣಿಗೆಗಳನ್ನು ಹದ್ದು ಬಸ್ನಲ್ಲಿ ತರಬೇಕಾಗಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರ ಕರ್ತವ್ಯ. ರಾಜ್ಯದಲ್ಲಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಾಯಕರು ಹಲವಾರಿದ್ದಾರೆ ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಪ್ರಮುಖರಾದವರು MB ಪಾಟೀಲ್. ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಕಳೆದ 2 ತಿಂಗಳಿಂದ ಇಷ್ಟೆಲ್ಲ ಹಾವು ಏಣಿ ಆಟಗಳು ಏರಿಳಿತ ನಡೀತಾ ಇದ್ರೂ ಕೂಡ MB ಪಾಟೀಲ್ ಎಲ್ಲೂ ಕಂಡಿಲ್ಲ. ಯಾವುದೇ ರೀತಿಯ ಸ್ಟೇಟ್ಮೆಂಟನ್ನು ನೀಡಿಲ್ಲ. ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ಸೀಟಿನ ಬದಲಾವಣೆ ವಿಚಾರವಾಗಿ. ಅಲ್ಲದೆ ಅವರಾಯಿತು, ಅವ್ರ ಇಲಾಖೆ ಆಯಿತು ಅನ್ನೋಷ್ಟರ ಮಟ್ಟಿಗೆ ಅವರು ಸೈಲೆಂಟ್ ಆಗಿದ್ದಾರೆ. ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಎಂಟ್ರಿ ಆಗ್ತಾ ಇಲ್ಲ. ಹಾಗಾದರೆ ಪ್ರಭಾವಿ ಲಿಂಗಾಯತ ನಾಯಕ MB ಪಾಟೀಲ್ರಿಗೆ ಕಾಂಗ್ರೆಸ್ ಕಡೆಗಣಿಸಿದೆಯಾ? MB ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರಾ? ಹಾಗಾದರೆ ಬಲಗೈ ಬಂಟ ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತ ಯಾವ ರೀತಿ ಇದ್ದರು? ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರ ಪ್ರತಿಯೊಂದು ತತ್ವ ಸಿದ್ಧಾಂತ ವಿಚಾರವಾಗಿ, ಸಿದ್ದರಾಮಯ್ಯನವರ ಬದ್ಧತೆಗೆ ಅನುಗುಣವಾಗಿ ರಾಜಕೀಯ ಮಾಡ್ತಾ ಇದ್ದಂತಹ MB ಪಾಟೀಲ್ ಸೈಲೆಂಟ್ ಆಗಿರೋ ಹಿಂದಿನ ನಿಗೂಢ ರಹಸ್ಯವಾದರೂ ಏನು? ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಪ್ರಭಾವಿ ಲಿಂಗಾಯತ ನಾಯಕರಲ್ಲಿ ಪ್ರಮುಖರಾದಂಥವರು MB ಪಾಟೀಲ್. ಅವರ ತಂದೆಯ ಕಾಲದಿಂದ ರಾಜಕೀಯದಲ್ಲಿದ್ದಂಥ ಫ್ಯಾಮಿಲಿ. ಈಗ MB ಪಾಟೀಲ್ ವಿಜಯಪುರದ ಉಸ್ತುವಾರಿ ಸಚಿವರು ಹೌದು, ಕೈಗಾರಿಕಾ ಸಚಿವರು ಹೌದು. ಇಂಥ MB ಪಾಟೀಲ್ ಈಗ ಸೈಲೆಂಟ್ ಆಗಿದ್ದಾರೆ. MB ಪಾಟೀಲ್ ಅವರು ಮಾತ್ರ ಅಲ್ಲ, ಲಿಂಗಾಯತ ನಾಯಕರೆಲ್ಲ ಸೈಲೆಂಟ್ ಆಗಿದ್ದಾರೆ. ಲಿಂಗಾಯತ ನಾಯಕರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅಹಿಂದ ನಾಯಕ, ಒಕ್ಕಲಿಗ ನಾಯಕ DK ಶಿವಕುಮಾರ್, ಸಿದ್ದರಾಮಯ್ಯ ಇವರಿಬ್ಬರ ಮಧ್ಯದಲ್ಲಿ ನಡೀತಾ ಇರುವಂಥ ಅಧಿಕಾರ ಹಗ್ಗ ಜಗ್ಗಾಟ ಈ ವಿಚಾರದಲ್ಲಿ ಲಿಂಗಾಯತ್ ನಾಯಕರು ಯಾವುದೇ ರೀತಿಯ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇಲ್ಲ. ಇವರಿಬ್ಬರ ಆಟ ಮುಗಿಲಿ ಅಂತ ಕಾದು ನೋಡ್ತಾ ಇದ್ದಾರಾ? ಇವರಿಬ್ಬರ ಆಟ ಒಂದು ತಾತ್ವಿಕ ಅಂತ್ಯದತ್ತ ಬಂದರೂ ಕೂಡ ಮುಂದೆ ಲಿಂಗಾಯತ್ ನಾಯಕರು ಹೊಸ ಆಟವನ್ನು ಏನಾದರೂ ಪ್ರಾರಂಭ ಮಾಡ್ತಿದ್ದಾರಾ? ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನು ಕಡೆಗಣಿಸ್ತಾ ಇರೋದು ನಿಜಾನಾ? ಸಿದ್ದರಾಮಯ್ಯನವರು MB ಪಾಟೀಲ್ರನ್ನ ಯಾಕೆ ಹತ್ರ ಬಿಟ್ಕೊಳ್ತಾ ಇಲ್ಲ? ಕಳೆದ ಚುನಾವಣಾ ಸಮಯದಲ್ಲಿ ಆದಂತಹ ಲಿಂಗಾಯತ ಧರ್ಮದ, ಅಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಆಗಲಿ, ಕೆಲವೊಂದು ತೀರ್ಮಾನಗಳಾಗಲಿ, ಇವರಿಬ್ಬರ ಮಧ್ಯದಲ್ಲಿ, ಇವರಿಬ್ಬರ ಸ್ನೇಹದಲ್ಲಿ, ಸಿದ್ದರಾಮಯ್ಯ ಮತ್ತು MB ಪಾಟೀಲ್ ಅವರ ಸ್ನೇಹದಲ್ಲಿ ಬಿರುಕನ್ನು ಉಂಟಾಗುವಂತೆ ಮಾಡ್ತಾ ಇದೆಯಾ? ಹುಳಿಯನ್ನು ಹಿಂಡಿದಾರ ಅಥವಾ ಯಾರಾದರೂ ಇವರಿಬ್ಬರ ಸ್ನೇಹದಲ್ಲಿ? ಒಟ್ಟಿನಲ್ಲಿ MB ಪಾಟೀಲ್ ಪ್ರಬಲ ಲಿಂಗಾಯತ ನಾಯಕ ಸೈಲೆಂಟ್ ಆಗಿರೋದು ಸದ್ಯಕ್ಕೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದಂತೂ ನಿಜ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.